ಡ್ಯೂಟಿ ಬಿಟ್ಟಾಯಿತು. ಇನ್ನೇನು ಮನೆಗೆ ಹೋಗೋದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಲ್ ಡೈಲಿ ಡಮ್ ಡಮ್ ಸಿಮ್ ಸಿಮ್ ಕುಲ್ಜಾ ಸಿಮ್ ಸಿಮ್ ಓಪನ್ ಆಯಿತು. ಏನು ಡೈರೆಕ್ಟ್ ಮನೆಗೆ. ಗಮ್ಮತ್ತಿಗೆ ಒಂದು ವ್ಲಾಗ್ ಇದು ಪೋಸ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಗೊತ್ತಿಲ್ಲ. ಏನಾದರೂ ವಿಶೇಷ ಇದ್ದರೆ ಈ ವ್ಲಾಗಲ್ಲಿ ಪೋಸ್ಟ್ ಮಾಡುವ, ಇಲ್ಲೇ ಇದ್ದರೆ ಬೇರೆ ವ್ಲಾಗ್ ಥರ ಇದು ಕೂಡ ಡಂಪ್ ಮಾಡೋದು ಅಷ್ಟೇ. ಹಾಗೆ ಎಷ್ಟೋ ವ್ಲಾಗ್ಸ್ ಉಂಟು. ನಾನು ಮೋಟೋ ವ್ಲಾಗಿಂಗ್ಸ್ ಹೀಗೆ ಮಾಡಿದ್ದು, ನಾನು ಮಾತನಾಡಿದ್ದು ಆಗಿರ್ಬೋದು, ನಾನು ವ್ಲಾಗ್ ಮಾಡಿದ್ದು ಆಗಿರ್ಬೋದು. ಗಾಡಿಯಲ್ಲಿ ತುಂಬಾ ವೀಡಿಯೋ ಇದೆ. ಬಟ್ ತುಂಬ ಅಂದರೆ ಎಲ್ಲದೂ ಕೂಡ ನಾನು ಡಿಲೀಟ್ ಮಾಡಿ ಬಿಟ್ಟಿದ್ದೇನೆ, ಡಂಪ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಅದರಲ್ಲಿ ಏನು ಎಕ್ಸೈಟ್ಮೆಂಟ್ ಇರಲಿಲ್ಲ ಆ ಥರ ತೋರಿಸುವಂಥದ್ದು, ಅಥವಾ ಒಂದು ಕಂಟೆಂಟ್ ನೋಡಬೇಕು ಜನರಿಗೆ ಅಂಥ ಕಂಟೆಂಟ್ ಕೂಡ ಇರಲಿಲ್ಲ. ಆಯಿತು, ಸೊ ಹಾಗಾಗಿ ಅದು ವೀಡಿಯೋನ ಡಿಲೀಟ್ ಮಾಡಿದ್ದೇನೆ. ಸೊ ಮೇ ಬಿ ನೈಟಲ್ಲಿ ಹೋಗ್ತಿದ್ದೇನಲ್ಲ, ಸೊ ನೋಡುವ ಅಂತ. ಇವತ್ತಿನ ಕಂಟೆಂಟ್ ಸಿಗ್ಬೋದಾ ನಮ್ಮ ವ್ಲಾಗಿಗೆ ಅಂದ್ಕೊಂಡು. ಸೊ ಕಂಟೆಂಟ್ ಹುಡ್ಕೊಂಡು ಈ ಹೆಂಗಸರು ಮಾರಿ ಒಡ್ಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಮುಂದೆ ಹೋದರೆ ಸಾಕು, ಹೆಂಗಸರು ಸಾಕು ಒಡ್ಸ್ಕೊಂಡು ಹೋಗ್ತಾರೆ ನಮ್ಮನ್ನು. ಓಹೋ, ಸೊ ಸ್ಟ್ರೈಟ್ ರೋಡ್ ಬರುವಾಗ ಜೋಶ್ ಬರ್ತದೆ ಗಾಡಿ ಓಡಿಸ್ಲಿಕ್ಕೆ. ಹಾಗೆಯೇ ನಮ್ಮದು ಕ್ಯಾಮರಾ ಗಾಡಿ ಮುಟ್ಟಿ ನೋಡೋದು. ಅಂದರೆ ಕಾಸ್ಟ್ಲಿಯದ್ದು ಬಂಗದ್ದು ಕ್ಯಾಮರಾ, ಕಷ್ಟದ್ದು ಅಂದರೆ ಎಂತ ಹೇಳ್ತಾರೆ, ಕಷ್ಟದಲ್ಲಿ ತಗೊಂಡ ಕ್ಯಾಮರಾ. ಸೊ ಗಾಡಿ ಮುಟ್ಟಿ ನೋಡಿದೆ. ಎಂಥದ್ದು ಬಿದ್ದು ಹೋದರೆ ಉಂಟಲ್ಲ, ನನ್ನಲ್ಲಿ ಅರ್ಧ ಜೀವ ಹೋಗ್ಲಿಕ್ಕೆ ಉಂಟು, ಆ ಥರ ಆಗ್ತದೆ. ಸೊ ನಾನು ಮೊದಲೆಲ್ಲ ಕೆಲಸಕ್ಕೆ ಬರುವಾಗ ಮೊಬೈಲ್ ಹಿಡ್ಕೊಂಡು ಬರೋದು. ಮೊಬೈಲು ಒಂದು ಥಿಂಗ್ ಡೈಲಿ ಬೇಕು ಅನ್ನೋದು ನಮ್ಮ ಕೆಲಸಕ್ಕೆ ಬರುವಾಗ. ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಕ್ಯಾಮರಾ ಬೇಕು, ಮೈಕ್ ಕೂಡ ಬೇಕು. ಇದೆಲ್ಲ ಥಿಂಗ್ಸ್ ಆ್ಯಡ್ ಆನ್ ಆಗ್ತಾ ಉಂಟು. ಕ್ಯಾಮರಾ, ಮೈಕ್, ಬ್ಯಾಟ್ರಿ ಬಾಕ್ಸ್ ಆಗಿರ್ಬೋದು, ಮೈಕ್ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಹಿಡ್ಕೊಂಡೇ ಬರೋದು ಈ ಕೆಲಸಕ್ಕೆ ಬರುವಾಗ. ಸೊ ದಿನದ 24 ಗಂಟೆ ನನ್ನ ಕೈಯಲ್ಲಿ ಮೊಬೈಲ್ ಇರ್ತದೆ, ದಿನದ 24 ಗಂಟೆ ನನ್ನ ಕೈಯಲ್ಲಿ ಕ್ಯಾಮರಾ ಕೂಡ ಇರ್ತದೆ. ಇದು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನನ್ನ ಲೈಫಲ್ಲಿ ಆದಂಥ ಚೇಂಜಸ್. ಸೊ ಚೇಂಜಸ್ ಅಂತ ಹೇಳಿದರೆ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ಆಗಿದೆ. ವೆದರ್ ಇಟ್ ಈಸ್ ಕ್ಯಾರೆಕ್ಟರ್ ವೈಸ್ ಆರ್ ಎಲ್ಸ್ ನನ್ನ ಒಂದು ವೋಕಲ್ ಸ್ಟೈಲ್ ಆಗಿರ್ಬೋದು, ಮಾತನಾಡೋ ರೀತಿ ಆಗಿರ್ಬೋದು, ಅಥವಾ ತುಂಬ ಚೇಂಜಸ್ ನನಗೇ ಫೀಲ್ ಆಗಿದೆ. ನಾನು ಅಂದರೆ ಮೊದಲು ಯಾವ ರೀತಿ ಇದ್ದೆ, ಯಾವ ರೀತಿ ಚೇಂಜಸ್ ಆಗಿದೆ ನನ್ನ ಲೈಫಲ್ಲಿ ಅಂದ್ಕೊಂಡು. ಸೊ ಕಂಟೆಂಟ್ ಕ್ರಿಯೇಷನ್, ವ್ಲಾಗಿಂಗ್ಸ್, ರೀಲ್ಸ್, ಸೊ ಎಲ್ಲ ಕೂಡ ಒಂದೇ. ಸೊ ಅದರಲ್ಲಿ ಏನೋ ನನ್ನ ಲೈಫಲ್ಲಿ ಒಂದು ಕೆಲವೊಂದು ಚೇಂಜಸ್ ಬಂದಿದೆ. ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮೊದಲು ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತ ಎಣಿಸ್ಕೊಂಡಾಗ ಏನೋ ಒಂದು ಮಾಡ್ತಾಯಿದ್ದೆ. ಬಟ್ ಈಗ ಫ್ರೀ ಟೈಮ್ ಅನ್ನೋದೇ ಇಲ್ಲ. ಸೊ ಇರೋ ಫ್ರೀ ಟೈಮ್ನಲ್ಲಿ ಇದೇ ಮಾಡ್ತಾಯಿದ್ದೀನಿ. ಏನು ವ್ಲಾಗಿಂಗ್ಸ್, ಪ್ರತಿಯೊಂದು ಕೂಡ ಎಡಿಟಿಂಗ್ ಆಗಿರ್ಬೋದು, ವ್ಲಾಗಿಂಗ್ಸ್ ಆಗಿರ್ಬೋದು, ಅಥವಾ ನಾಳೆ ಅಂತ ಮಾಡೋದು, ಇವತ್ತು ಫ್ರೀ ಇದ್ದರೆ ನಾಳೆ ಅಂತ ಮಾಡೋದು, ಅದೊಂದು ಟೆನ್ಷನು. ಸೊ ವ್ಲಾಗಿಂಗ್ಸ್ ಮಾಡೋದು ಅಷ್ಟೇನು ಸುಲಭ ಇಲ್ಲ. ಸೊ ನೋಡೋಣ ಕಮ್ಮಿಂಗ್ ಡೇಸ್ ಹೇಗಿರುತ್ತೆ. ಲೆನ್ಸ್ ಕಾರ್ಟ್ ಇಲ್ಲಿದೆ, ಲೆನ್ಸ್ ಕಾರ್ಟ್ ಈಚೆಯಿಂದ ನಮ್ಮದು ಮಣಿಪಾಲ್ ಡೌನ್. ಸೊ ಬಹಳ ಚೆಂದದ ಮಣಿಪಾಲ್ ಡೌನ್ ಇದು, ಖುಷಿಯಾಗುತ್ತೆ ನೋಡಲಿಕ್ಕೆ. ಹಾಗೆ ಏನಿದೆ ಇಲ್ಲಿ ಬೇರೆ ನಮ್ಮ ಮಣಿಪಾಲದಲ್ಲಿ ತೋರಿಸುವಂಥದ್ದು ಏನಿದೆ? ತೋರಿಸುವಂಥದ್ದು ಏನು ಕೂಡ ಇಲ್ಲ. ನೋಡುವ, ನಮ್ಮ ವ್ಲಾಗ್ಗಳಿಂದ ತೋರಿಸಬೇಕಲ್ಲ, ಇಲ್ಲದ್ರೆ ನಿಮಗೆ ನೀವೆಂತ ನೋಡ್ತೀರಿ? ವ್ಲಾಗ್ ನೋಡುವವರಿಗೆ ಎಂಥಾದ್ರೂ ಒಂದು ವಿಷಯ ತೋರಿಸಬೇಕಲ್ಲ. ನಾನೀಗ ಹೋಗ್ತಿದ್ದೇನೆ ಉಡುಪಿಗೆ. ರೀಸನ್, ನಾಳೆ ಒಂದು ಬ್ರೈಟ್ ಡೆಕೋರೇಷನ್ ಇದೆ. ಸೊ ಅದಕ್ಕೆ ಒಂದು ನಿಯಾನ್ ಲೈಟ್ ಬೇಕು. ಸೊ ಆ ನಿಯಾನ್ ಲೈಟನ್ನು ನಾನು ತರಲಿಕ್ಕೆ ಹೋಗ್ತಿದ್ದೇನೆ. ನನ್ನ ಒಟ್ಟಿಗೆ ಇಲ್ಲ ನಿಯಾನ್ ಲೈಟು. ಸೊ ನಾನು ರೆಂಟಿಗೆ ತರಲಿಕ್ಕೆ ಹೋಗ್ತಿದ್ದೇನೆ. ಸೊ ರೆಂಟಿಗೆ ತಗೊಂಬಂದು ನನ್ನ ಇವೆಂಟಲ್ಲಿ ನಾಳೆ ಹಾಕ್ಲಿಕ್ಕೆ ಉಂಟು. ಸೊ ನನ್ನ ಬ್ರೈಟ್ ಡೆಕೋರೇಷನ್ ಆಗಿರ್ಬೋದು, ಅಥವಾ ಕೆಲವೊಂದು ಇವೆಂಟ್ಗಳಿಗೆ ಕೆಲವೊಂದು ಥಿಂಗ್ಸು ರೇರಾಗಿ ಯೂಸ್ ಆಗುವಂಥದ್ದು. ಸೊ ಅದು ನಾವು ಐಟಮ್ ಪರ್ಚೇಸ್ ಮಾಡಿ ಇಟ್ಕೊಂಡು ನಮ್ಗೆ ಅದು ಏನಂತಾರೆ ಅಷ್ಟೇನು ಯೂಸ್ ಇರಲ್ಲ. ಸೊ ಹಾಗಾಗಿ ಅದನ್ನು ನಾನು ಪರ್ಚೇಸ್ ಕೂಡ ಮಾಡಿಲ್ಲ, ಬೇಕಾದಾಗ ರೆಂಟಿಗೆ ತಗೊಂಬರೋದು. ಸೊ ಈಗ ನಾನು ನಿಯಾನ್ ಲೈಟ್ ತರಲಿಕ್ಕೆ ಹೋಗ್ತಿದ್ದೇನೆ, ಬ್ರೈಟ್ ಟು ಬಿ ಅದು ನಾಳೆ ಅದು ಇವೆಂಟಿಗೆ. ಸೊ ಹಾಗೆಯೇ ಇವೆಂಟ್ಸ್ ಎಲ್ಲ ತುಂಬ ಬುಕ್ಕಿಂಗ್ಸ್ ಇದೆ ಈ 2 ಮಂತ್ಸಲ್ಲಿ. ಸೊ ಕ್ವೈಟ್ ಹ್ಯಾಪಿ. ಈ ಥರ ಸ್ವಲ್ಪ ಬಿಸ್ನೆಸ್ ಅಂದರೆ ನಮ್ಮ ಈ ಥರ ಒಂದು ಕೆಲವೊಂದು ಆರ್ಡರ್ಸ್ ಎಲ್ಲ ಬಂದರೆ ಸ್ವಲ್ಪ ಮೇಲೆ ಬರ್ಬೋದು, ಸ್ವಲ್ಪ ಏನಾದರೂ ಮಾಡ್ಬೋದು ಅನ್ನೋ ಒಂದು ಏನಂತಾರೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗೆಯೇ ನಮ್ಮ ವ್ಲಾಗಿಂಗ್ ಸೆಟಪ್ಗೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಎಲ್ಲ ಆಗಿದೆ.
ಸೊ ಈ ಥರ ತುಂಬ 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 ಇನ್ವೆಸ್ಟ್ಮೆಂಟ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಏನಾದರೂ ಇನ್ಕಮ್ ಬೇಕಲ್ಲ. ಸೊ ನಾಯಿ ತುಂಬ್ಕೊಂಡು ಹೋದಾಗೆ ಹೋಗ್ತಿದ್ದಾರೆ ಮಾರಿ ಲಾರಿಯಲ್ಲಿ ಜನಗಳನ್ನು. ನಮ್ಮವರಲ್ಲಿ ಲಕ್ಸುರಿ ಕಾರ್ ಬೇಕು, ಅದು ಬೇಕು, ಇದು ಬೇಕು ಹೇಳ್ತಾರೆ. ಎಂತ ಇದು? ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ವಾಸ್ ಸ್ಪೆಷಲ್ ದೇರ್. ಶಿಟ್, ಮಿಸ್ ಮಾಡ್ಕೊಂಡ ಏನೋ. ನೋಡು, ಏನೋ ಒಂದು ವ್ಲಾಗ್ ಮಾಡ್ತಾಯಿದ್ದೇನೆ, ವ್ಲಾಗ್ ಮಾಡಲಿ ಕಂಟೆಂಟ್ ಬೇಕಲ್ಲ. ಸೊ ಕಂಟೆಂಟ್ ನೋಡ್ತಾ ಹೋದರೆ ಅಲ್ಲಿ ಶಾಪ್ ಕ್ಲೋಸ್ ಆಗ್ತದೆ ಮಾರೆ. ಸತ್ತೋಗ್ಲಿ ಬೊಜ್ಜಾಯ್ತು ನಂದು. ಕಂಟೆಂಟ್ ಮಾಡೋದಾ, ಇಲ್ಲಿ ನಾನು ಶಾಪಿಗೆ ಹೋಗಿ ಐಟಮ್ ಪರ್ಚೇಸ್ ಮಾಡೋದಾ, ಸತ್ತೋಗ್ಲಿಕ್ಕೆ. ಅಲ್ಲಿ ಕಂಟೆಂಟ್ ಮಾಡಲಿಕ್ಕೆ ಹೋದರೆ ಅರ್ಧ ಮುಕ್ಕಾಲು ಗಂಟೆ ಬೇಕು. ಶಾಪ್ ಅವರು ಕ್ಲೋಸ್ ಮಾಡಿ ಮನೆಗೆ ಹೋದರೆ ಮತ್ತು ನಂದು ನಾಳೆ ಬೊಜ್ಜಾಗ್ತದೆ. ಸೊ ಇಲ್ಲಿಂಟು ವೆಸ್ಟ್ ಸೈಡ್ ಡ್ರೆಸ್ ಮಹಳಿಗೆ, ಬಟ್ಟೆ ಮಳಿಗೆ, ಡ್ರೆಸ್ ಮಹಳಿಗೆ. ಹಾಂ ಹೌದು, ನನ್ನದು ಕನ್ನಡ ಹೀಗೇ ಭಯಂಕರ ಉಂಟು ಕನ್ನಡ. ನಿಮಗೆ ಉಂಟಲ್ಲ, ಕೇಳಿದರೆ ಉಂಟಲ್ಲ, ಎಂತ ಹೇಳ್ತಾರೆ, ಮಂಡೆ ತಿರ್ಲಿಕ್ಕೆ ಉಂಟು. ಸ್ಟಾರ್ಟಿಂಗ್ ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ. ಇವತ್ತು ಎಂತ ನಮ್ಮದು ವ್ಲಾಗಲ್ಲಿ ಎಂತ ತೋರಿಸೋದು ಅಂತ ಗೊತ್ತಾಗ್ತಿಲ್ಲ. ಸೊ ಫನ್ ವ್ಲಾಗ್, ಬೋರಿಂಗ್ ವ್ಲಾಗ್. ಓ ಲೇಡೀಸ್ ಮುಂದೆ ಬರ್ತಾರೆ ಗಾಡಿಯಲ್ಲಿ, ಮುಂದೆ ಬಂದು ಇದೆಂತ ಇದು ಅದೇ ಗಾಡಿ ಅಂತ. ಹಾಂ ಹೌದು, ಅದೇ ಗಾಡಿ. ಸೊ ಲೇಡೀಸ್ನವ್ರು ಮುಂದೆ ಬರ್ತಾರೆ, ಅರ್ಧಕ್ಕೆ ನಿಂತ್ಕೊಳ್ತಾರೆ, ಪುನಃ ಹೋಗ್ತಾರೆ. ಈಚೆ ಗಾಡಿಯವರು ಕನ್ಫ್ಯೂಷನ್ ಆಗಿ ಹೋಗಿ ಮತ್ತೆ ಬಡಮ್ ಇಡ್ತಾರೆ, ಮತ್ತು ಲಾಸ್ಟಿಗೆ ನಮ್ಮ ಗಾಡಿಯವರಿಗೆ ಹೆಸರು. ಅವನು ನೋಡೋದಿಲ್ಲ ಮಾರ, ಅವನಿಗೆ ಕಣ್ಣು ಕಾಣೋದಿಲ್ಲ ಅಂತ. ಯಾರಿಗೆ ಬೇಕಿದ್ದೆಲ್ಲ? ಅದಕ್ಕೆ ಹೇಳೋದು, ಗಾಡಿ ಬಿಡುವಾಗ 2 ಅಲ್ಲ 4 ಕಣ್ಣು ಇಟ್ಕೊಂಡು, ಕಣ್ಣನ್ನು ರೋಡಲ್ಲಿ ಇಟ್ಕೊಂಡು ನೋಡ್ತಾ ಹೋಗಬೇಕು. ಸೊ ಹೋಗುವ ಅಮೇರಿಕಾ ಹೋಗ್ತಿದ್ದೇನೆ ನಾನೀಗ, ಉಡುಪಿಗೆ. ಬೋರಿಂಗ್ ವ್ಲಾಗ್ ಆಗಲಿಕ್ಕಿಲ್ಲ, ಬೋರಿಂಗ್ ಮಾಡೋದಿಲ್ಲ ನಾನು ನಿಮಗೆ. ಬೋರಿಂಗ್ ಅಂದರೆ ನಿಮಗೆ ನೋಡಲಿಕ್ಕೆ ಬೋರ್ ಆಗ್ಬೋದಲ್ಲ, ನಿಮಗೆ ಬೋರ್ ಮಾಡೋದಿಲ್ಲ ನಾನು. ನನ್ನದು ಮಾತಾಡ್ತಾ ನೋಡೋದು ಕೇಳಿ ಉಂಟಲ್ಲ ನಿಮಗೆ. ಮತ್ತು ನೀವು ನಗಾಡ್ತೀರ ಬಿಡ್ತೀರ ಅದು ಬೇರೆ ವಿಷಯ, ಟ್ರೋಲ್ ಆಗುತ್ತೆ ಇಲ್ವೋ ಅದು ಬೇರೆ ವಿಷಯ. ಬಟ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಎಂತಾದರೂ ಮಾತಾಡಬೇಕಲ್ಲ, ಸುಮ್ಮನೆ ಹೀಗೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಮಾತನಾಡೋದು. 22ನೇ ವರ್ಷದ ಅಯ್ಯಪ್ಪನ ಪೂಜೆ ಆಗ್ತುಂಟು, ಅಲ್ಲಿ ಒಂದು ಬೋರ್ಡ್ ಪಾಸ್ ಆಯಿತು, ಅದು ಗೊತ್ತಿಲ್ಲ ಎಲ್ಲಿಯದಂತ. ಸೊ ಹಾಗೆಯೇ ಇಲ್ಲಿಂಟು ನಮ್ಮದು ಓಷನ್ ಪರ್ಲ್ ನೆಕ್ಸಾ ಶೋರೂಮ್ ಕಾರಿದ್ದು. ಓಷನ್ ಪರ್ಲ್ ಉಂಟು, ಹೋಟೆಲು ದೊಡ್ಡದು, ಉಡುಪಿಯದ್ದು ದೊಡ್ಡದೊಂದು ಭಯಂಕರ ಹೋಟೆಲು. ಕಾಸ್ಟ್ಲಿ ಎಷ್ಟು? ನಾವೇನು ಹೋಗುವ ಟ್ರಾಫಿಕ್. ಸೊ ಉಡುಪಿ ಟ್ರಾಫಿಕ್ನಲ್ಲಿ ಹೇಗೆ ಹೋಗ್ಬೇಕಂದ್ರೆ ನಾನು ನಿಮ್ಗೆ ಹೇಳಿಕೊಡ್ತೇನೆ, ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಉಡುಪಿ ಟ್ರಾಫಿಕ್ ಇದ್ದಾಗ ಈ ಥರ ಹೊಗ್ಗಿಸ್ಕೊಂಡು ಹೋಗಬೇಕು. ಇಲ್ಲಿಂದ ಅಲ್ಲಿಂದ ಇಲ್ಲೆಲ್ಲ ಹೊಗ್ಗಿಸ್ಕೊಂಡು ಹೋಗಿ ಈಚೆ ಬರ್ತದೆ. ಸೊ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಮೇಲಿಂದ ಹೋಗ್ಬೋದಿತ್ತು, ಬಟ್ ಅಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಿದ್ದಾರೆ, ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಕಲ್ತಿರಬೇಕು. ಉಡುಪಿ ಟ್ರಾಫಿಕ್ನನ್ನು ಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿಂದ ಮೇಲಿಂದ ಹೋಗ್ಬೇಕು. ಹೀಗೆ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ ನೋಡು, ಮೇಲೆ ಹೋಗ್ಲಿಕ್ಕೆ ಆದರೆ ಒಳ್ಳೆ ಇತ್ತು, ಬಟ್ ಅಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ಮಂಡೆಗೆ 2 ಕುಟ್ಟಿ ಕೊಟ್ಟರೆ ಧರ್ಮಕ್ಕೆ ಪೆಟ್ಟು ತಿನ್ನಬೇಕು. ಇದರಿಂದ ಕಾರ್ 360 ಕಾರಾ? ಹೌದು 360 ಕಾರ್. ನಾನಲ್ಲಿ ಕಾಣ್ತಾ ಇದ್ದೇನೆ ನೋಡಿ, ಅಲ್ಲಿ ಮಿರರ್ನಲ್ಲಿ. ಕಾರ್ನ ಡಿಸ್ಪ್ಲೇಲಿ ನಾನು ಕಾಣ್ತಿದ್ದೇನೆ. ಇಲ್ಲಿ ಹಿಂದ್ಗಡೆ ಕ್ಯಾಮರಾ ಹಾಕಿದ್ದಾರೆ ಅಣ್ಣವರು ಕಾರ್ನದ್ದು. ನಾವು ಹೋಗುವ ಮುಂದೆ ಕಾಯಲಿಕ್ಕಿಲ್ಲ. ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇತ್ತು ಮಾರೆ. ಎಂಥದೋ ಒಬ್ಬರು ಪರ್ಸನ್ ಎಂಥದ್ದು ಮಾಡ್ತಾಯಿದ್ರು, ಹೋಗಿ ಮಾತಾಡಿಸ್ಬೋದಿತ್ತು. ಬಟ್ ಎಂತ ಮಾಡೋದು ಹೇಳಿ, ರೆಸ್ಪಾನ್ಸಿಬಿಲಿಟಿ ಉಂಟಲ್ಲ, ನಮ್ಮನ್ನು ಅಲ್ಲಿಗೆ ನಿಲ್ಲಿಸಿಬಿಡ್ತು, ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ. ಕೆಲವೊಂದು ಮಿಡಲ್ ಕ್ಲಾಸ್ ಲೈಫ್ನಲ್ಲಿ ಹೀಗೇನಾಗ್ತದೆ, ಏನಾದರೂ ಒಂದು ಫನ್ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಮುಂದೆ ಹೋದರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದುಂಟಲ್ಲ, ನಮ್ಮನ್ನು ತಡೆದು ನಿಲ್ಲಿಸಿಬಿಡ್ತದೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹುಡುಗರ ಲೈಫ್ ಉಂಟಲ್ಲ ನೋಡಿ, ಇಲ್ಲಿ ಹೋಯ್ತು ಒಂದು ಗಾಡಿ, ಕಮಾನ್. ನಾನು ಕೂಡ ಹೋಗ್ತಿದ್ದೆ ಮಾರೆ, ಇಲ್ಲಿ ಹಿಂದೆಯವರೊಬ್ಬರು ಅಡ್ಡ ಬಂದು ನಿಂತ್ಕೊಂಡಿದ್ದಾರೆ. ಸೊ ಚಲೋ, ಲೆಟ್ ಸ್ಟಾರ್ಟ್ ದ ಆಫ್ ರೋಡಿಂಗ್ ಇನ್ ಉಡುಪಿ ಸಿಟಿ. ಫುಲ್ ಹೋಗ್ಬೋದಿತ್ತಂದ ಮೇಲೆ, ಫುಲ್ ಹೋಗೋದು ಬೇಡ ಅನಿಸುತ್ತೆ. ಮುಂದೆಯವರು ಹೋದ್ರಲ್ಲ, ಅವರ ಹಿಂದೆ ನಾವು ಹೋಗುವ. ಸೊ ಹೀಗೆ ಮುಂದೆ ಹೋಗ್ತಾ ಫುಲ್ ಉಡುಪಿ ಟ್ರಾಫಿಕ್ ನೋಡಿ, ಫುಲ್ ಞರ್ಕಾಗಿದೆ. ಫುಲ್ಲು ಎಂತ ಹೇಳ್ತಾರೆ, ಫುಲ್ ಟ್ರಾಫಿಕ್ ಉಂಟು ಉಡುಪಿಯಲ್ಲಿ. ಮತ್ತು ಉಡುಪಿ ಟ್ರಾಫಿಕನ್ನು ತಪ್ಪಿಸಲಿಕ್ಕೆ ಅವನು ಹೋದ. ಸೊ ಉಡುಪಿ ಟ್ರಾಫಿಕ್ ತಪ್ಪಿಸಲಿಕ್ಕೆ ಹೀಗೆ ಹೋಗಬೇಕು, ಹೀಗೆ ಹೋಗಿ ಹಾಗೆ ತಿರುಗಿಸ್ಬೇಕು, ಹಾಗೆ ತಿರುಗಿಸಿ ಹಾಗೆ ಹೋಗ್ಬೇಕು ಮುಂದೆ. ನೋಡಿ ಇಲ್ಲಿ ಬಂತು ಸ್ವಿಂಕ ಹೋಗುದಿನ್ನು. ಸ್ವಿಂಕ ಹೋಗಿ ಅಣ್ಣ ನೀವು ಮುಂದೆ ಹೋಗಿ,
ಸೊ ಹಿಂಗೆ ಹೋಗಿ ಇಲ್ಲಿಂದ ಲೆಫ್ಟಿಗೆ ತಿರುಗಿದಾಗ ಇಲ್ಲಿ ನಮ್ಮದೊಂದು ಶಾಪ್ ಉಂಟು ಪರಿಚಯದವರದ್ದು. ಸೊ ಇಟ್ಸ್ ಸೆಲೆಬ್ರೇಷನ್ ಟೈಮ್. ನಮಗೆ ಬಲೂನ್ಸ್ ಬೇಕಾದಾಗ ಅಥವಾ ಲೈಟಿಂಗ್ಸ್ ಇರಲಿ, ಡೆಕೋರೇಷನ್ ಐಟಮ್ಸು, ಬರ್ತ್ಡೇ ಇವೆಂಟು ಅದು ಇದಕ್ಕೆಲ್ಲ ಇವರೊಟ್ಟಿಗೆಲ್ಲ ಐಟಮ್ಸ್ ಉಂಟು. ಬರ್ತ್ಡೇದಾಗಿರ್ಬೋದು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಉಂಟು. ಸೊ ಶಾಪ್ ತೋರಿಸ್ತಿದೆ ಒಳಗಡೆ, ಬಟ್ ಒಳಗಡೆ ತೋರಿಸುವಾಗಿಲ್ಲ ಶಾಪ್. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದು ವ್ಲಾಗ್ ಮಾಡುವ ಅಲ್ಲಿ ಒಳಗಡೆ. ಇವತ್ತು ನಾನು ಸ್ವಲ್ಪ ಬ್ಯುಸಿಯಲ್ಲಿದ್ದೇನೆ. ಸೊ ನಾನು ಇಲ್ಲಿ ಬಂತು ನೋಡಿ ಶಾಪ್. ಇಟ್ಸ್ ಸೆಲೆಬ್ರೇಷನ್ ಟೈಮ್. ಸೊ ಒಳಗಡೆ ಹೋಗಿ ನಾನು ಪರ್ಚೇಸ್ ಎಲ್ಲ ಮಾಡ್ತೇನೆ. ಪರ್ಚೇಸ್ ಅಂದರೆ ಒಂದು ಲೈಟ್ ತಗೊಳ್ಳಿಕ್ಕೆ ಅಷ್ಟೇ. ನಾಳೆ ಇದಕ್ಕೆ ಪರ್ಚೇಸ್ ಎಲ್ಲ ಮಾಡಿಕೊಂಡು ನಿಮಗೆ ನಾನು ಪುನಃ ಸಿಗ್ತೇನೆ. A few inches later. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನಂದು ಇಟ್ಸ್ ಸೆಲೆಬ್ರೇಷನ್ ಟೈಮಲ್ಲಿ ಪರ್ಚೇಸ್ ಆಯಿತು. ಸೊ ಪರ್ಚೇಸ್ ಏನು ಅಂತ ಇದ್ದದ್ದು ಅಂತ ಹೇಳಿದರೆ ಈ ಬ್ರೈಟ್ ಟು ಬಿ ಲೈಟ್. ಸೊ ನಿಮಗೆ ನೋಡ್ಬೋದು ಬ್ರೈಟ್ ಟು ಬಿ ನಿಯಾನ್ ಲೈಟ್. ಸೊ ಇದು ನನಗೆ ಐಟಮ್ ತಗೊಳ್ಳಿಕ್ಕೆ ಇತ್ತು ನಮ್ಮ ಈ ಶಾಪ್ನಲ್ಲಿ. ಯಾಕಂತೇಳಿ ನಾಳೆ ಒಂದು ಇವೆಂಟ್ ಉಂಟು. ಸೊ ಅದಕ್ಕೋಸ್ಕರ ಬ್ರೈಟ್ ಟು ಬಿ ಲೈಟ್ ಇದೆಲ್ಲ ನನ್ನೊಟ್ಟಿಗೆ ಇಷ್ಟು ಐಟಮ್ ಇಲ್ಲ ಆಯಿತು. ಸೊ ಹಾಗಾಗಿ ನಾನು ಈ ಶಾಪ್ನಲ್ಲಿ ರೆಂಟಿಗೆ ತಗೊಂಡದ್ದು. ಸೊ ನಿಮಗೆ ಕೂಡ ಏನಾದರೂ ಡೆಕೋರೇಷನ್ ಐಟಮ್ಸ್ ಬೇಕು, ಆರ್ ಎಲ್ಸ್ ಬರ್ತ್ಡೇ ಆರ್ ಎಲ್ಸ್ ಏನೇ ಒಂದು ಬಲೂನ್ಸ್ ಐಟಮ್ಸ್ ಬೇಕು, ಯಾರು ಅಂದರೆ ಏನಾದರೂ ಒಂದು ನಿಮ್ಮ ಸೆಲೆಬ್ರೇಷನ್ ಟೈಮ್ನಲ್ಲಿ ಏನಾದರೂ ಐಟಮ್ಸ್ ಬೇಕು ಅಂತ ಹೇಳಿದರೆ ಈ ಶಾಪಿಗೆ ಖಂಡಿತ ವಿಸಿಟ್ ಮಾಡ್ಬೋದು. ಇಲ್ಲಿದೆ ನೋಡಿ, ಇಟ್ಸ್ ಸೆಲೆಬ್ರೇಷನ್ ಟೈಮ್. ಆಪೋಸಿಟ್ ನಮ್ಮ ಗೀತಾಂಜಲಿ ಸಿಲ್ಕ್ಸ್ ಫುಲ್ ಲೈಟಿಂಗ್ ಎಲ್ಲ ಮಾಡಿ ಜಿಗ್ಗಾಗಿದೆ. ಸೊ ಇಲ್ಲಿಂದ ಪೆಟ್ರೋಲ್ ಪಂಪ್ ಇದೆ. ಪೆಟ್ರೋಲ್ ಪಂಪ್ನ ಹತ್ತಿರದಲ್ಲೇ ಇದೆ ನಮ್ಮದು ಇಟ್ಸ್ ಸೆಲೆಬ್ರೇಷನ್ ಟೈಮ್ ಶಾಪ್. ತುಂಬಾ ಒಳ್ಳೆಯದೆ ಶಾಪು. ಸೊ ಹಾಗೆ ನಾನು ಇದನ್ನು ಲೈಟನ್ನು ಇಟ್ಕೊಂಡು ನಾಳೆ ನನ್ನ ಇವೆಂಟಿಗೆ ಯೂಸ್ ಆಗುತ್ತೆ ಈ ಲೈಟು. ಇದನ್ನು ಹೇಗೆ ಇಟ್ಕೊಳ್ಳೋದು, ಇದನ್ನು ಇಟ್ಕೊಳ್ಳೋದು ಒಂದು ದೊಡ್ಡದೊಂದು ಟಾಸ್ಕ್. ಸೊ ಇಲ್ಲಿರ್ತದೆ ಮುಂದುಗಡೆ. ಸೊ ಹೀಗೆ ಹೋಗ್ತಾ ಒಂದು ಉಡುಪಿ ರೌಂಡ್ ಹಾಕೋಣ. ಉಡುಪಿಗೆ ಒಂದು ರೌಂಡ್ ಹಾಕಿ ಉಡುಪಿ ಒಂದು ಸುತ್ತಿ ಎಂತ ಆಗ್ತುಂಟು, ಅಲ್ಲಿ ಮಲಮೂತ್ರ ವಿಸರ್ಜನೆ ಆಗ್ತಾ ಉಂಟು ನಮ್ಮ ಉಡುಪಿಯಲ್ಲಿ. ಅದು ಸಹ ಎಂತ ಹೇಳ್ತಾರೆ, ಪಬ್ಲಿಕ್ಕಲ್ಲಿ ಭಾರಿ ಫ್ರೀಯಲ್ಲಿ, ಎಂತ ಮಾಡುವಾಗಿಲ್ಲ. ಅದರ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಬ್ಲಾಗಲ್ಲಿ ಅದರ ಬಗ್ಗೆ ಎಲ್ಲ ಹೇಳಿ ನನಗೆ ಅದರ ಬಗ್ಗೆ ಎಂತ ಹೇಳೋದಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಬಿಡುವ, ಲಿವ್ ಇಟ್. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ ನಮ್ಮದು ಮನೆಗೆ. ಒಂದು ಕೆಲಸ ಮುಗೀತು. ಸೊ ಹಾಗೆಯೇ ಲಾಸ್ಟ್ ಟೈಮ್ ನಾನೊಂದು ಇಲ್ಲಿಂದ ವ್ಲಾಗ್ ಮಾಡಿದ್ದೆ. ಸೊ ತುಂಬ ಇಂಟರಾಕ್ಷನ್ಸ್ ಇತ್ತು. ತುಂಬ ಜನ ನೋಟಿಸ್ ಮಾಡಿದರು ನಮ್ಮನ್ನು. ಸೊ ಆ ಪ್ಲೇಸ್ ಯಾವುದು ಅಂತ ಹೇಳಿದರೆ ಮುಂದೆ ಬರ್ತಾಯಿದೆ, ನಾನು ಹೇಳ್ತೀನಿ. ರಾಧಾ ಮೆಡಿಕಲ್ಸ್ ಲೈಟಿಂಗ್ಸ್ ಎಲ್ಲ ಮಾಡಿ ಚೆಂದ ಮಾಡಿದ್ದಾರೆ ದೀಪಾವಳಿಗೆ. ಸೊ ಹೀಗೆ ಮುಂದೆ ಬರ್ತಾ ನಮ್ಮದು ಸಿಟಿ ಬಸ್ ಸ್ಟ್ಯಾಂಡ್ನ ಮುಂದುಗಡೆ ನಾನು ಮೊನ್ನೆ ವ್ಲಾಗ್ ಮಾಡಿದ್ದು. ಸೊ ಅಲ್ಲಿ ನೋಡ್ಬೋದು ನಿಮಗೆ ಸ್ಟ್ರೀಟ್ ಫುಡ್ಸು. ಸೊ ಸ್ಟ್ರೀಟ್ ಫುಡ್ನ ವ್ಲಾಗ್ ಮಾಡಿದ್ದು ಅಲ್ಲಿ ನೋಡ್ಬೋದು. ಅಲ್ಲಿ ಶ್ರೀ ಗಣೇಶ್ ಅವರದ್ದು, ಹೌದು ಗಣೇಶ್ ಏನೋ ಒಂದು ಹೆಸರಿದೆ, ನೆನಪಿಲ್ಲ ಅಷ್ಟು. ಸೊ ಅವರದ್ದು ಬರೀ ಗೋಬಿಯದ್ದೇ ಅಂಗಡಿ. 25 ವರ್ಷದಿಂದ ಗೋಬಿಯೇ ಮಾಡ್ತಿದ್ದಾರೆ. ನನಗೆ ಈಗ ಆಗಿರೋದು 25 ವರ್ಷ. ನಾನು ಹುಟ್ಟುವಾಗಲೇ ಅವ್ರು ಗೋಬಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸಹ ಗೋಬಿಯೇ ಮಾಡ್ತಾಯಿದ್ದಾರೆ, ಭಯಂಕರ. ಅದೇ ಅವ್ರದ್ದು ಗೋಬಿ ತಿಂದು ಒಳ್ಳೆ ಟೇಸ್ಟ್ ಇತ್ತು. ಸೊ ನಿಮಗೆ ಟ್ರೈ ಮಾಡಲಿಕ್ಕಿದ್ರೆ ಅಲ್ಲಿಗೆ ಹೋಗ್ಬೋದು, ಖಂಡಿತ ಒಳ್ಳೆ ಟೇಸ್ಟ್ ಇದೆ ಅವರದ್ದು. ಸೊ ಹಾಗೆಯೇ ಮುಂದೆ ಹೋಗ್ತಾ ಎಂತ ಉಂಟು ನಮ್ಮ ಊರಲ್ಲಿ ನಿಮಗೆ ಹೇಳಲಿಕ್ಕೆ, ರಾಧಾ ಮೆಡಿಕಲ್ ಉಂಟು. 2 ಮೆಡಿಕಲ್ ಬಂತು ರಾಧಾ ಮೆಡಿಕಲ್ನವರದ್ದು. ಅದು ಬಿಟ್ಟರೆ ಮುಂದೆ ಬರ್ತಾ MRP ವೈನ್ಸ್ ಉಂಟು. ಸೈಡ್ ಎಳಿತಾ ಉಂಟು ಗಾಡಿ, ಬಟ್ ನಾನು ಮತ್ತೆ ಸೈಡ್ ಹೋಗ್ತಾ ಇಲ್ಲ. ಗಾಡಿ ಎಳಿತಾ ಉಂಟು ನನ್ನನ್ನು ಸೈಡಿಗೆ. ಅದನ್ನು ದಾಟಿ, ಆ ಹಂತವನ್ನು ದಾಟಿ ನಾನು ಮುಂದೆ ಬರ್ತಾಯಿದ್ದೇನೆ. ಮುಂದೆ ಬರ್ತಾ ಪಿಂಗಾರ ಹೋಟೆಲ್ ಇದೆ, ಅದು ಕೂಡ ಸೈಡಿಗೆ ಎಳೀತು, ಆದರೂ ಸಹ ಹೋಗಲಿಲ್ಲ ಅಲ್ಲಿಗೆ. ಸೊ ಹೀಗೆ ಮುಂದೆ ಬರ್ತಾ ದೊಡ್ಡದೊಂದು ಜಯಲಕ್ಷ್ಮಿ ಇದೆ, ನಿಮಗೆ ನೋಡ್ಬೋದು. ಇಲ್ಲಿ ನೋಡಿ, ದೊಡ್ಡ ಜಯಲಕ್ಷ್ಮಿ. ಹೋಗಿ ಒಳಗಡೆ ಹೋಗಿ ಜಯಲಕ್ಷ್ಮಿ ನೋಡಿ, ಚೆಂದ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಮಾಡಿ ದೀಪಾವಳಿಯದ್ದು. ಹಾಗೆಯೇ ಮುಂದೆ ಹೋಗ್ತಾ ಎಂತ ಉಂಟು, ಹೋಗ್ತಾ ಇಲ್ಲಿ ಮನೆಗೆ ಹೋಗೋದು. ಇಲ್ಲಿ ಒಂದು ಟೆಂಪಲ್ ಉಂಟು, ನಾರಾಯಣಗುರು ಆಡಿಟೋರಿಯಂ, ನಾರಾಯಣಗುರು ಹಾಲ್ ಉಂಟು. ನಮ್ಮದು ಕೆಲವೊಂದೆಲ್ಲ ಇವೆಂಟ್ ಆಗಿದೆ ಅಲ್ಲಿ, ಚಂದದ ಇವೆಂಟ್ ಎಲ್ಲ ಮಾಡ್ಕೊಂಡಿದ್ದೇನೆ, ನಾನು ಮಾಡಿದ್ದೇನೆ ಹೋದ ವರ್ಷ. ಸೊ ಈ ವರ್ಷ ಕೂಡ ಮಾಡಲಿಕ್ಕೆ ಉಂಟು. ಹಾಗೆಯೇ ಮುಂದೆ ಹೋಗ್ತಾ ಬರ್ತದೆ ನಮ್ಮದು ಕರಾವಳಿ ಜಂಕ್ಷನ್. ನನ್ನದು ಮರಳು ಬ್ಲಾಗಿಗೆ ಎಲ್ಲರಿಗೆ ಹೇಳ್ತಿದ್ದೇನೆ ಪುನಃ ಸ್ವಾಗತ. ನನ್ನದು ಈ ಒಂದು ಎಂತ ಹೇಳ್ತಾರೆ, ಏನೋ ಕಂಟೆಂಟ್ ಉಂಟೆಲ್ಲೋ ಗೊತ್ತಿಲ್ಲ, ಬಟ್ ಏನೋ ಒಂದು ಇದೆ ನೋಡಿ. ನೀವು ವ್ಲಾಗು ಸಬ್ಸ್ಕ್ರೈಬ್ ಮಾಡಿ. ವೀಲೈಟ್ಸ್ ಉಂಟು ನೋಡಿ, ಚೆಂದ ವೀಲೈಟ್ಸ್ ಉಂಟು. ಸೊ ಸಬ್ಸ್ಕ್ರೈಬ್ ಮಾಡಿ,
ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಲೈಕ್ ಮಾಡಿ. ಬರೀ ನಿಮಗೆ ಒತ್ತಲಿಕ್ಕೆ ಮಾತ್ರ, ನಿಮ್ಮ ಮೊಬೈಲಲ್ಲಿ ನೀವು ನೋಡ್ತೀರಿ, ಒತ್ತಲಿಕ್ಕೆ ಏನಾಗಬೇಕು? ಒತ್ತಲಿಕ್ಕೆ ಹಣ ಕೊಡಬೇಕಾ? ಲೈಕನ್ನು ಒತ್ತಿ, ಸಬ್ಸ್ಕ್ರೈಬನ್ನು ಒತ್ತಿ. ಸಬ್ಸ್ಕ್ರೈಬ್ ಡಮ್ 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 4 ಸಲ ಒತ್ತಿ, ಲೈಕ್ಸ್ ಡಮ್ ಡಮ್ ಒತ್ತಿ. ಯಾಕಂದ್ರೆ ನಮ್ಮ ಚಾನಲ್ನ ಹೆಸರು ಡಮ್ ಡಮ್, ಡೈಲಿ ಡಮ್ ಡಮ್. ನೋಡಿ ಪಾಪ ಇಲ್ಲಿ ಪೊಲೀಸ್ನವ್ರು ಹಿಡಿದ್ರು ಅವರನ್ನು, ಹೆಲ್ಮೆಟ್ ಹಾಕಲಿಲ್ಲ ನೋಡಿ. ಬೇಕಾ? ಅದೇ ಒಂದು ಹೆಲ್ಮೆಟ್ ಹಾಕಿದರೆ ಜೀವನೂ ಉಳಿತಿತ್ತು, ಒಂದು ಸಲ ಹಣನೂ ಉಳಿತಿತ್ತು ಅವರದ್ದು. ಧರ್ಮಕ್ಕೆ ಯಾಕೆ ಇದು? ಯಾಕೆ ಈ ಥರ ಜನರು ಈ ಥರ ಯಾಕೆ ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಮುಂದೆ ಹೋಗ್ತಾ ಇದೆ. ಹೋಗ್ತಾ ಅಲ್ಲಿ ಉಂಟು ಮಣಿಪಾಲ್ ಇದೆ ಅಂತ, ಶಾಂತಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂತ ನಂಗೆ ಗೊತ್ತಿಲ್ಲ ಎಂತ ಅಂತ. ಶಕ್ತಿ ಟೈಲ್ಸ್ ಉಂಟು, ಅದು ಸಹ ಟೈಲ್ಸ್ ಇದೆ ಶಾಪ್. ಎಂತ ನಾನು ಸಮಕಟ್ಟು ನೋಡಲಿಲ್ಲ. ಹೀಗೆ ಮುಂದೆ ಬರ್ತಾ ಉಂಟು ಮನ್ಪ್ ಇನ್ ಅಂತ ಉಂಟು. ಅದು ಮನ್ಪ್ ಇನ್ನಲ್ಲ, ಅದು ಮಣಿಪಾಲ್ ಇನ್ ಆಯಿತಾ. ಅದರದ್ದು 2 ಲೈಟ್ ಹಾಳಾಗಿದೆ ಅದರದ್ದು. ಮಣಿಪಾಲ್ ಇನ್ನು. ಸೊ ಮಣಿಪಾಲ್ ಬ್ಯೂಟಿಫುಲ್ ಮಣಿಪಾಲ್ ಇನ್ನು ನೋಡ್ಬೋದು ನಿಮಗೆ. ತುಂಬ ಚೆಂದ ಉಂಟು ಹೋಟೆಲು. ಮೇ ಬಿ ಎಷ್ಟು ಸ್ಟಾರ್ ಅಂತ ಗೊತ್ತಿಲ್ಲ. ನಾನು ಮತ್ತು 1ಕ್ಕೆ 2 ಹೇಳಿ ಮತ್ತು ಅವ್ರು ನನಗೆ ಬಂದು 2 ಬಡಿಲಿಕ್ಕಿದ್ದಾರೆ, ಯಾರು ಹೋಟೆಲ್ನವರು. ಸ್ಟಾರ್ ಕಮ್ಮಿ ಹೇಳಿದರೆ, ಜಾಸ್ತಿ ಹೇಳಿದರೆ ಅಂತ ಹೇಳಲಿಕ್ಕಿಲ್ಲ, ಕಮ್ಮಿ ಹೇಳಿದರೆ ಮತ್ತು 2 ಒದಿಲಿಕ್ಕಿದ್ದಾರೆ. ಹಾಗೆಯೇ ಇಲ್ಲಿ ಉಂಟು ನಮ್ಮದು ಪಿಂಟು ಬಾಯ್ನದು ಅಂಗಡಿ ಉಂಟು ನೋಡಿ. ಪಿಂಟು ಬಾಯ್ನ ಅಂಗಡಿ ಉಂಟು ಇಲ್ಲಿ. ಪಿಂಟು ಬಾಯ್ನ ಅಂಗಡಿ ಕ್ಲೋಸ್ ಆಗಿದೆ. ನಮ್ಮದು ಇದು ಯಾವುದು ಶುಗರ್ ಕೇನ್ನ ಜ್ಯೂಸ್. ಶುಗರ್ ಕೇನಿಗೆ ನಾವು ತುಳುವಲ್ಲಿ ಹೇಳ್ತೇವೆ ಕರ್ಮು ಜ್ಯೂಸ್ ಇನ್ ತುಳು ಆ್ಯಂಡ್ ಇನ್ ಕನ್ನಡ ಕಬ್ಬಿನ ಜ್ಯೂಸ್, ಕಬ್ಬಿನ ಹಾಲು. ತುಳುವಲ್ಲಿ ಕರ್ಮು ಜ್ಯೂಸ್, ಹಾಗೆ ನಮ್ಮದು ಹಿಂದಿಯಲ್ಲಿ ಗನ್ನೇಕಾ ಜ್ಯೂಸ್. ಹಾಗೆಯೇ ಮುಂದೆ ಮಾರ ಇದು ಬೀಳ್ತಾಯಿತ್ತು ಮರ ಲೈಟ್. ಈಗ ಹೆದರಿಕೆ ಆಗಿ ಹೋಯ್ತು ನನಗೆ. ಬಿದ್ದರೆ ಉಂಟಲ್ಲ ಧರ್ಮಕ್ಕೆ ನಾನು ಮತ್ತೆ ಹಣ ಕೊಡಬೇಕು, ಹಿಡ್ಕೊಂಡಿಲ್ಲಿ ಗಟ್ಟಿ. ಸೊ ಹಾಗೆಯೇ ಮುಂದೆ ಬರ್ತಾ ಉಂಟು. ಇದೆಂತ ನೋಡಿ, ಇದೊಂದು ಗಾಡಿ ತಗೊಂಡ್ರೆ ಒಳ್ಳೇದು. ಇದೇ ಇಸೂಸ್ ಐಟಮ್ಸ್ ಹಾಕ್ಕೊಳ್ಬೋದು. ಟ್ರಾವೆಲಿಂಗ್ ಸಹ ಮಾಡ್ಬೋದು ಇಸೂಸಲ್ಲಿ. ಮೈಲೇಜ್ ಮಾತ್ರ ಕಮ್ಮಿ, 8-9-10 ಮೈಲೇಜು. ಬಟ್ ಪರವಾಗಿಲ್ಲ, ದೊಡ್ಡ ಬಿಸ್ನೆಸ್ ಇದ್ದವರಿಗೆ ಆಗ್ತದೆ. ನಮ್ಮಂಥವ್ರಿಗೆ ಆಗಲಿಕ್ಕಿಲ್ಲ. ಬಟ್ ನೋಡುವ, ನಮ್ಮದು ನೀವೆಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಒಳ್ಳೆ ಆದರೆ ದೊಡ್ಡದೊಂದು ಗಾಡಿ ತಗೊಳ್ಳುವ. ಎಂತ ಹೇಳ್ತೀರಿ? ಕಮೆಂಟ್ ಬಾಕ್ಸ್ ಓಪನ್ ಉಂಟು, ಕಮೆಂಟ್ ಮಾಡಿ ಹೇಳಿ. ಹೀಗೆ ಮುಂದೆ ಹೋಗ್ತಾ ಎಲ್ಲರೂ ಸ್ವಲ್ಪ ಅಡ್ಡ ಬರ್ತಾರೆ. ನಮ್ಮದು ಉಡುಪಿ ಎಂತ ಹೇಳ್ತಾರೆ, ಟ್ರಾಫಿಕ್ನಲ್ಲಿ ಅಡ್ಡ ಬರುವವನನ್ನು ನಾವು ಕೇರ್ ಮಾಡಬಾರ್ದು. ಅಡ್ಡ ಬರುವವರನ್ನೆಲ್ಲ ಓವರ್ಟೇಕ್ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು ಲೈಫಲ್ಲಿ. ಅಡ್ಡ ಬರುವವರ ಬಗ್ಗೆ ಟೆನ್ಷನ್ ತಗೊಂಡು ಉಂಟಲ್ಲ ಲೈಫಲ್ಲಿ, ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜಾಗ ಸಣ್ಣದುಂಟು, ಒಗ್ಗಿಸ್ಕೊಂಡು ಹೋಗ್ಬೋದು. ಬಟ್ ಬಿದ್ದು ಟಯರ್ ಅಡಿಗೆ ಸಿಕ್ಕಿ ಬಿದ್ದರೆ ನನ್ನ ಜೀವನ ಹಾಳಾಗಿ ಹೋಗ್ತದೆ. ಜೀವನದಲ್ಲಿ ತುಂಬ ಮಾಡಲಿಕ್ಕೆ ಉಂಟು ಇನ್ನು ಸಾಧನೆ. ಅದನ್ನು ಮಾಡಿ ನಂತರ ಸಾಯುವ, ಅದಕ್ಕಿಂತ ಮೊದಲು ಸಾಯೋದು ಬೇಡ. ಎಂತ ಹೇಳ್ತೀರಿ ವಿವರ್ಸ್? ಕಮೆಂಟ್ ಬಾಕ್ಸ್ ಓಪನ್ ಉಂಟು ನೋಡಿ, ಕಮೆಂಟ್ ಹಾಕಿ. ಇದು ನಮ್ಮದು ಬಾಳಿಗ ಜಂಕ್ಷನ್. ಈಚೆ ಬದಿ ಉಂಟು ಬಾಳಿಗ ಫಿಶ್ ನೆಟ್ಸ್ ಈಚೆ ಬದಿ. ನನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ತೋರಿಸ್ಕೊಂಡು ಹೋದರೆ ಉಂಟಲ್ಲ ಮತ್ತು ನಂದು ಈಚೆಯಿಂದ ಹೋಗಿ ನಾನು ಗಾಡಿ ಯಾರಿಗಾದ್ರೂ ಇಡ್ತೇನೆ. ಸೊ ಫಾಸ್ಟ್ ಫುಡ್ ನಾನು ಸ್ವಲ್ಪ ಕಡಿಮೆ, ಬಟ್ ವ್ಲಾಗ್ ಮಾಡಲಿಕ್ಕೋಸ್ಕರ ಫಾಸ್ಟ್ ಫುಡ್ ಕೆಲವೊಂದು ಟ್ರೈ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೇನೆ. ಗಲ್ಲಿ ಸ್ಟ್ರೀಟ್ ಫುಡ್ಸ್ ಎಲ್ಲ ನಾನು ಟ್ರೈ ಮಾಡ್ತೇನೆ. ಸೊ ಇನ್ ಕಮ್ಮಿಂಗ್ ವ್ಲಾಗ್ಸ್ನಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಹೀಗೆ ಮನೆಗೆ ರೀಚ್ ಆಗಿ ರಪ್ಪ ಡ್ರೆಸ್ ಗಿಚ್ಚೆಲ್ಲ ಬಿಸಾಕಿ, ಡ್ರೆಸ್ ಎಲ್ಲ ತೆಗೆದು ಬಿಸಾಕಿ, ಮನೆಯದು ಡ್ರೆಸ್ ಹಾಕ್ಕೊಂಡು ಹೋಗ್ಲಿಕ್ಕೆ ಉಂಟು ಒಂದು ಇವೆಂಟ್ ಮಾತಾಡಲಿಕ್ಕೆ. ಸೊ ಇವೆಂಟ್ ಪ್ಲ್ಯಾನಿಂಗ್ ಆಗಲಿಕ್ಕೆ ಉಂಟು. ನಾಳಿದ್ದು 1 ವೀಕ್ ಇದೆ ಒಂದು ಇವೆಂಟಿಗೆ. ಸೊ ಆ ಇವೆಂಟ್ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಉಂಟು, ಅದರ ಬಗ್ಗೆ ಮಾತಾಡಲಿಕ್ಕೆ ಉಂಟು, ಡಿಸ್ಕಷನ್ ಉಂಟು ಈಗ ನನ್ನದು. ಸೊ ಅಲ್ಲಿಗೆ ಹೋಗಬೇಕು. ಹಾಗೆಯೇ ಮುಂದೆ ಬರ್ತಾ ಉಂಟು ಹೋಟೆಲ್ ಸ್ವಾದ್. ನಾನು ಕಲಿತಾ ಇದ್ದೇನೆ ಕನ್ನಡ ಮಾತಾಡಲಿಕ್ಕೆ. ಸೊ ಕನ್ನಡ ವಿವರ್ಸ್ ಬೇಸರ ಮಾಡ್ಕೊಳ್ಬೇಡಿ, ಇಂಥ ಕನ್ನಡ ನೀವು ಕೇಳಿರಲಿಕ್ಕಿಲ್ಲ. ಜಾನಿ ಬರ್ಬೇ. ಇಲ್ಲಿ ಈಚೆಯಿಂದ ಬಂದರು ನಂದು ಫ್ರೆಂಡು ಜಾಯಿನ್ ಡೈಲಿ ಡಮ್ ನನಗೆ ಗಮ್ಮತ್ತು. ನಾನು ಈಚೆಯಿಂದ ವ್ಲಾಗ್ ಮಾಡ್ತಾ ಬರ್ತಾಯಿದ್ದೆ. ಅದೆಂಥದ್ದು ಬಾಯಲ್ಲಿ ಚಿಂಗಮ್ಮ ಬ್ರೈಟ್ ಬಿ ಎಲ್ಲದ ಡೆಕೋರೇಷನ್ ಕಾಣೆ ಉಲ್ಲನ ಈ ಫ್ರೀ ಉಲ್ಲನಾ ಎಲ್ಲ ಉಲ್ಲತ್ತೆ ಕಾಣೆ ಕೇಳ್ಕೊಂಡು ರೊಕ್ಕ ಪೋಯಪ್ಪಗ ಎರನ್ನು ಕಾಪನು ನಮ್ಮೇಲೆ ಕೊಂಚ ವೀಡಿಯೋ ತಗೋಪಲ್ಲ ಒಂದು ಎಲ್ಲ ಕಾಣೆ ಪೋಯ ಉಲ್ಲನಾ ಎತಿಶೆ ಡ್ಯೂಟಿ ಉಂಡಿಗೆ ಹಿಂಗೆ ಕೊಂಚ ಪಾತ್ರೆ ಉಂಡು ಒಂಜಿ ಇವೆಂಟ್ ಪಾತ್ರೆ ಉಂಡು ಪೋದಾರಪ್ಪ ಸಿಕ್ಕ ಜಾಗ್ರತೆ ಮಾಡಿಕೊಳ್ಳಿ ನಾನು ರೋಡ್ ಸೈಡಲ್ಲೆಲ್ಲ ಆಯಿತಾ.
ಕನ್ನಡದಲ್ಲಿ ಇನ್ನು ವ್ಲಾಗ್ ಮಾಡುವ. ಈಚೆಯಿಂದ ನನ್ನ ತಮ್ಮ ಬಂದ, ಆಚೆಯಿಂದ ಎಂಜ ಮಾಮ ಮಾಮ ಏನ ಎಲ್ಲ ಡೆಕೋರೇಷನ್ ಬಪ್ಪನ ಬಲೆ ಕಿಂಜ ಡೆಕೋರೇಷನ್ಯಾ. ಹಾಂ, ಇದು ನನ್ನ ಟೀಮ್ ಎಂತ ಹೇಳ್ತಾರೆ, ನನ್ನ ಡೈಲಿ ಡಮ್ ಡಮ್ನ ಟೀಮ್. ನಾನು ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಹಿಂದೆ ಅಥವಾ ನೀನು ಮಾತಾಡಲಿಕ್ಕೆ ಸ್ವಲ್ಪ ಕಡಿಮೆ ಅಲ್ಲ ಮಾತಾಡೋದು. ಯಾರಿಗೆ ಕಾಯೋದ ಹುಡುಗ ಇಲ್ಲಿ ಗಾಡಿಯಲ್ಲಿ ಹೋಗ್ತಾ ಅದನ್ನು ನೋಡ್ದೆ ನೀವು ಇಲ್ಲಿ ಪುತ್ತೂರಲ್ಲಿ ನಿಂತ್ಕೊಂಡು. ಆಗಲ್ದು ಟಯರ್ ಪಾಡೊಂದು ನೆಕ್ಸ್ಟ್ ನಮ್ಮಲ್ಲ ನೆಕ್ಸ್ಟ್ ಇಂಜಿನ್ ಅಂಜಿ ಗಾಡಿಗೆ ತಂಗಾಯಿಂದ ಟಯರ್ ಪಾಡೋದಿಂದ ಏನೆಲ್ಲ ಪಾಡೋನ್ ಪೋ ಲೈಟಿಂದ ನಮ್ಮ ನಾನು ಒಂದಿನ ಈಕ್ವಲ್ ಮಾರ್ಗ ಅವನಿಗೆ ತಂಗ ಟೂರ್ ಹಾಕಿರಲ್ಲ ಅಪ್ ನೈಟ್ ಏನಪ್ಪ ಶ್ರೇಯಸ. ಹಾಂ, ಉಡುಪಿ ಬರೋ ಸುತ್ತ ರೌಂಡ್ ಹಾಕಿನಿ, ಉಡುಪಿ ಬರೋ ಕವರ್ ಮಾಡ್ತೀನಿ ನಾನು ಬರ್ತೇನೆ. ನನ್ನ ಟೀಮ್ ನನ್ನ ಡೈಲಿ ಡಮ್ ಡಮ್ಗೆ ತುಂಬಾ ಸಪೋರ್ಟ್ ಕೊಟ್ಟಂತಹ ಒಂದು ಪರ್ಸನ್ಸ್ಗಳು ಅವರು 4 ಜನ ಪ್ಲಸ್ ಇನ್ನೂ ಇದ್ದಾರೆ ಒಂದು 3-4 ಜನ. ಸಂದೇಶ್ ಕೂಡ ಇದ್ದಾರೆ. ಸಂದೇಶ್ ನನ್ನ ಮತ್ತೆ ಹೇಳ್ತಿದ್ರೆ ಅವನಿಗೆ ಮತ್ತೆ ಬೇಜಾರಾಗಲಿಕ್ಕೆ ಉಂಟು, ನನ್ನನ್ನು ನೆನಪು ಮಾಡ್ಕೊಳ್ಳಿಲ್ಲ ಅಂತ. ಸೊ ಸಂದೇಶ್ ಕೂಡ ಇದ್ದಾರೆ ಸಪೋರ್ಟ್ ಮಾಡಿದವರು ಸ್ಟಾರ್ಟಿಂಗಲ್ಲಿ. ಹಾಗೆಯೇ ತುಂಬ ಜನ ಇದ್ದಾರೆ ಇನ್ನೂ ಕೂಡ ಹೇಳಲಿಕ್ಕೆ ಹೋದರೆ. ಸೊ ಮೇನ್ ಜನರದ್ದು ನಾನು ಹೆಸರು ಹೇಳಿದ್ದು. ಸೊ ಹೀಗೆ ಮುಂದೆ ಬರ್ತಾ ಉಂಟು ನಮ್ಮ ಪುತ್ತ ದೇವಸ್ಥಾನ. ಸೊ ಇವರ ಸಪೋರ್ಟಿಂದ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ತುಳುವಲ್ಲಿ, ಫ್ಲಿಕ್ ಫಿಲಿಮ್ಸ್ ಅನ್ನೋ ಹೆಸರಲ್ಲಿ. ಅದೀಗ ಡೈಲಿ ಡಮ್ 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 ಆಗಿ ಡಮ್ ಡಮ್ ಆಗ್ತಾ ಉಂಟು. ಡೈಲಿ ಒಂದೊಂದು ವೀಡಿಯೋ ಡಮ್ ಡಮ್ ಆಗ್ತಾ ಉಂಟು. ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಬಟ್ ಈ ಕೆಲವೊಂದು ಶೆಡ್ಯೂಲ್ಸ್ನಲ್ಲಿ ಕೆಲವೊಂದು ಎಂತ ಹೇಳ್ತಾರೆ ಕೆಲಸದ ಮಿಡ್ಲಲ್ಲಿ ಆಗ್ತಾಯಿಲ್ಲ ಮಾಡಲಿಕ್ಕೆ. ಬಟ್ ಟ್ರೈಯಿಂಗ್ ಮಾಡ್ತಾಯಿದ್ದೇನೆ ಮಾಡಲಿಕ್ಕೆ, ಅಂದರೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೇನೆ ಸಿಕ್ಕಿದ ಒಂದು ಸ್ವಲ್ಪ ಟೈಮ್ನ ಫ್ರೀ ಟೈಮ್ನಲ್ಲಿ. ಸೊ ದಿನದ 9 ಗಂಟೆ ನನಗೆ ಡ್ಯೂಟಿಯಲ್ಲಿ ಹೋಗ್ತದೆ. ಮತ್ತು ಉಳಿದ ಟೈಮ್ನಲ್ಲಿ ವ್ಲಾಗ್ಸ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಹೊರಗಡೆ ಇವೆಂಟ್ಸ್ ಇದ್ದರೆ ಅದು ಮಾಡಬೇಕು, ಸ್ವಚ್ಛತೆ ಕ್ಲೀನಿಂಗ್ ಇದೆ ಸ್ವಚ್ಛತೆ ಕ್ಲೀನಿಂಗ್ನಂತ ಕೆಲಸ ಮಾಡಬೇಕು, ಕೆಲಸ ಮಾತಾಡಬೇಕು, ಕೆಲಸ ತಗೊಳ್ಬೇಕು, ತುಂಬಾ ಉಂಟು ಹೇಳಲಿಕ್ಕೆ ಹೋದರೆ. ಸೊ ಲಿಮಿಟೆಡ್ ಎಲ್ಲ ಹೇಳಿದ್ದು ನಾನು ನಿಮಗೆ. ಸೊ ಇರೋ ಈ ಟೈಮ್ ನನ್ನ ಫುಲ್ ಕೆಲಸ ಇದಕ್ಕೇ ಹೋಗ್ತಾ ಉಂಟು. ಅದರಲ್ಲಿ ಸ್ವಲ್ಪ ಉಳಿದ ಟೈಮೆಲ್ಲ ವ್ಲಾಗ್ಸ್ ಡೈಲಿ ಡುಮ್ಗೆ ಹೋಗ್ತಾ ಉಂಟು. ಅದು ಮನೆ ಬರ್ತದೆ ಇಲ್ಲೇ ಮನೆ ಉಂಟು ನನ್ನದು ಒಂದು ಸ್ವಲ್ಪ ದೂರದಲ್ಲಿ. ಸೊ ಇವತ್ತಿನ ನನ್ನದು ವ್ಲಾಗ್, ನನ್ನದು ಇವತ್ತಿನ ಒಂದು ಹುಚ್ಚಾಟದ ವ್ಲಾಗ್ ಎಂಡ್ ಆಯಿತು, ಮರ್ಲು ವ್ಲಾಗ್ ಎಂಡ್ ಆಯಿತು. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಒತ್ತಿ ಡಮ್ ಲೈಕ್ ಮಾಡಿ, ಡಮ್ ಅಂತ ಕಮೆಂಟ್ ಮಾಡಿ. ನೋಡಿ ಖುಷಿ ಆಗಬೇಕು ನಮಗೆ, ಇನ್ನೊಂದು 4 ವ್ಲಾಗ್ ಮಾಡಲಿಕ್ಕೆ ಮನಸ್ಸಾಗಬೇಕು. ಆ ಥರ ಕಮೆಂಟ್ ಮಾಡಿ, ಆ ಥರ ಸಪೋರ್ಟ್ ಮಾಡಿ, ಆ ಥರ ಸಬ್ಸ್ಕ್ರೈಬ್ ಮಾಡಿ. ಬಾಯ್.